ನಮಸ್ಕಾರ ಕರ್ನಾಟಕ. ಇವತ್ತು 25ನೇ ತಾರೀಕು. ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟವನ್ನು ನಮ್ಮ ಕರ್ನಾಟಕ ಕಣಕಣದಲ್ಲೂ ಕನ್ನಡ ಅಂತೇಳೋ ನಾವೆಲ್ಲ ಹೆಣ್ಮಕ್ಳಿಗೋಸ್ಕರ ಈ ಫ್ರೀಡಂ ಪಾರ್ಕಲ್ಲಿ ಹೆಣ್ಮಕ್ಳು ಯಾರಿಗಿಂತ ಕಡಿಮೆ ಇಲ್ಲ. ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಇಡೀ ಸಮಾಜ ನಿಂತ್ಕೊಳ್ಳುತ್ತೆ. ಹೆಣ್ಮಕ್ಳು ಈ ಒಂದು ಸಮಾಜದ ಆಸ್ತಿ, ಈ ಕನ್ನಡಿಗರ ಆಸ್ತಿ. ಅವರು ನಮ್ಮನೆ ಜ್ಯೋತಿ. ಆಮೇಲೆ ನವರಾತ್ರಿ ಬರೀ ಮಾಡೋದಲ್ಲ, ನಿಜವಾಗ್ಲೂ ನವರಾತ್ರಿ ಆಚರಣೆ ಮಾಡೋದೇನು ಅಂತಂದ್ರೆ ಈ ಧರ್ಮಸ್ಥಳದ ಹತ್ಯಾಕಾಂಡದ ಆ ತೀರಿಕೊಂಡಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದ್ರೆ ನವರಾತ್ರಿ ಮಾಡಿದಷ್ಟೇ ಶ್ರೇಷ್ಠ ಅಂತ ನನಗನ್ಸುತ್ತೆ. ಬರೀ ಚಾಮುಂಡಿಯನ್ನ ಪೂಜೆ ಮಾಡೋದಲ್ಲ. ಯಾಕೆ ಸತ್ತೋದಂತ ಪ್ರತಿಯೊಬ್ಬ ಹೆಣ್ಮಗಳು ಚಾಮುಂಡಿ ಅಲ್ವಾ? ಆಕೆಗೋಸ್ಕರ ನ್ಯಾಯ ಕೇಳುವಂತ ಪ್ರತಿಯೊಂದು ಧ್ವನಿ, ಪ್ರತಿಯೊಂದು ಆತ್ಮ ಶಕ್ತಿ ಅಲ್ವಾ ಇರ್ಬೋದು. ಕೊಲೆಗಾರರು ಒಗ್ಗಟ್ಟಾಗಿದ್ದಾರೆ, ಕೊಲೆ ಮಾಡಿರೋರು ಒಗ್ಗಟ್ಟಾಗಿದ್ದಾರೆ, ಕೊಲೆ ಮಾಡಿಸಿರೋರು, ಕೊಲೆಯಲ್ಲಿ ತಮ್ಮ ಆನಂದವನ್ನ ಮಣಗಿರೋರು ನಮ್ಮನ್ನ ಮುಟ್ಟಕ್ಕಾಗಲ್ಲ ಅಂತ ಹೇಳ್ತಾ ಇರ್ಬೋದು. ಧರ್ಮಸ್ಥಳದ ಹತ್ಯಾಕಾಂಡ ಕಷ್ಟ ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬೇಡಿ ಹಾಕ್ಸಿ ಜೈಲಿಗೆ ಕಳ್ಸೋದು ಇಂಪಾಸಿಬಲ್ ಅಂತೂ ಅಲ್ಲೇ ಅಲ್ಲ. ಅದು ಹಾಗೇ ಆಗುತ್ತೆ. ಅದು ತಪ್ಪು ನಡೆದಿದ್ರೆ ಆ ಮೈಸೂರಿನ ಚಾಮುಂಡಿ ತಾಯಿದಳಲ್ಲ, ಆ ಪಾದದಾಣೆ ಕೂಡ ನಿಜಾನೇ. ಏನೇ ಶಕ್ತಿ ಆಗಲಿ, ಇಷ್ಟು ಬೀದಿಗೆ ಬಂದ್ಮೇಲೆ ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಆ ಫ್ರೀಡಂ ಪಾರ್ಕಲ್ಲಿ ನಡೆಯುತ್ತಿರುವಂತ ಈ ಹೋರಾಟ ಏನಿದೆ, ಅದು ಪ್ರತಿಯೊಬ್ಬ ಕನ್ನಡಿಗನ ಹೋರಾಟ, ಪ್ರತಿಯೊಬ್ಬ ಹೆಣ್ಣೆತ್ತಿರೋರ ಹೋರಾಟ, ಪ್ರತಿಯೊಬ್ಬ ಹೆಣ್ಣು ಮಗಳು ಪ್ರತಿಯೊಬ್ಬರ ಮೇಲೆ, ನಮ್ಮ ತಾಯಿಯಾಗಿನೋ, ಹೆಂಡತಿಯಾಗಿನೋ, ಸಹೋದರಿಯಾಗಿನೋ, ಮಗಳಾಗಿನೋ, ಫ್ರೆಂಡ್ ಆಗಿನೋ ಇರ್ತಾರೆ. ಅವರುಗಳಿಗೆ ನ್ಯಾಯ ಕೊಡಿಸುವಂತ ಈ ಹೋರಾಟ ಈ ನವರಾತ್ರಿಯಲ್ಲಿ ನಡೀತಾ ಇದೆ. ಖಂಡಿತವಾಗಿ ದುಷ್ಟಶಕ್ತಿಗೆ ಶಿಕ್ಷೆ ಅಂತೂ ಖಂಡಿತ ಆಗತ್ತೆ. ಈ ನವರಾತ್ರಿ ನೋಡಿ, ಈ ನವರಾತ್ರಿ 2025ರ ನವರಾತ್ರಿ ನೀವೆಲ್ಲ ನಾಪ್ಕ ಒಂದು ದುಷ್ಟಶಕ್ತಿಗೆ ಶಿಕ್ಷೆ ಆಗತ್ತೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ, ನಾವೆಲ್ಲ ಧ್ವನಿ ಮಾಡಿದ್ರೆ, ನಾವೆಲ್ಲ ಒಟ್ಟಾಗಿ ಸೇರಿದ್ರೆ, ಇವತ್ತಲ್ಲಿ ನಾನು ನಿಮ್ಗೆ ನಿಮ್ಮ ಊಟವನ್ನ, ನಿಮ್ಮ ನೀರನ್ನ ನೀವೇ ತಂದ್ಕೋಬೇಕು ಅಂತ. ಯಾಕಂದ್ರೆ ಇವ್ರುಗಳ ಅಪಪ್ರಚಾರ ಮಾಡ್ತಾರೆ. ನಾವೆಲ್ಲ ಸ್ಪಾನ್ಸರ್ ತಗೊಂಡು ಈ ಒಂದು ಹೋರಾಟಗಳನ್ನ ಹಲ್ಕಟ್ ಮುಂಡೆವು. ಇವರುಗಳು ಕೊಲೆಗಾರರ ಪರವಾಗಿ ಮೂರು ಪಕ್ಷಗಳು ನಿಂತ್ಕೊಂಡಿದೆ. ಇವರುಗಳು ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಅವರುಗಳು ಹಣ ಇಸ್ಕೊಂತಾರೆ. ಅವರುಗಳಿಗೆ ಈಗ ನೋಡಿ, ಈ ಮೂರು ಪಕ್ಷಗಳು ಈ ವಿಚಾರದಲ್ಲಿ ಒಂದಾಗಿದೆ. ನಾವು ಜನಸಾಮಾನ್ಯರು ಇವತ್ತು ಫ್ರೀಡಂ ಪಾರ್ಕಲ್ಲಿ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ. ದಯಮಾಡಿ ಸಾಧ್ಯವಾದಷ್ಟು ನಾವೇನು ಜನ ತೋರಿಸಿ ಓಟೇನು ಕೇಳಬೇಕಾಗಿಲ್ಲ. ಬಟ್ ಆದರೆ 2028ಕ್ಕೆ ಯಾವ ಧರ್ಮಸ್ಥಳದಲ್ಲಿ, ಯಾವ ಬೆಳ್ತಂಗಡಿಯಲ್ಲಿ ನಿಮ್ಮ ಓಟ್ಗಳನ್ನ ತಗೊಂಡು ಬಿಜೆಪಿಯವರು, ಕಾಂಗ್ರೆಸ್ ಅವರು, JDS ಅವರು ನಿಮಗೆ ಮೋಸ ಮಾಡಿದ್ರು, ಆ ಜಾಗದಲ್ಲಿ ನೀವುಗಳು ಸಾಮಾನ್ಯ ಜನರ ಮಕ್ಕಳು, ವಿಠಲ್ ಗೌಡ, ಜಯಂತ್, ಐ ಥಿಂಕ್ ಮಹೇಶ್ ತಿಮ್ರೋಡಿ, ಸಾಕಷ್ಟು ಜನ ಲೀಡರ್ ಇದ್ದೀರಾ. ನೆಕ್ಸ್ಟ್ ಟೈಮ್ ಚುನಾವಣೆಗೆ ನೀವೇ ನಿಂತ್ಕೊಬೇಕು. ಯಾಕೆ ಅಂದ್ರೆ ಮೂರೂ ಪಕ್ಷಗಳು ನಮಗೆ ನ್ಯಾಯ ಕೊಡಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಕುಮಾರಸ್ವಾಮಿ ಎಂಟೈರ್ ಕುಟುಂಬ ಕೇಸರಿ ಹಾಕೊಂಡು ಧರ್ಮಸ್ಥಳದಲ್ಲಿ ಫೋಟೋ ಹಾಕಿದಾರೆ. ಅಂದ್ರೆ ನಾನು ಕೊಲೆಗಾರರ ಪರ ಅಂತ ಕುಮಾರಸ್ವಾಮಿ ಇಡೀ ಕುಟುಂಬ ನಿಂತ್ಕೊಂಡಿದೆ. ಪಾಪ ಅವ್ರದ್ದು ಏನ್ ಕಷ್ಟ ಇದೆಯೇನೋ ಬಿಡಿ. ದುಡ್ಡು ಇರ್ಬೋದು, ಅಧಿಕಾರ ಇರಬಹುದು, ಬಟ್ ವೇಸ್ಟ್. JDS ವೇಸ್ಟ್. ಹಂಗನ್ಬಿಟ್ಟು ಕಾಂಗ್ರೆಸ್ ಅನ್ನೇನು ನಾನೇನು ಹೊಗಳ್ತಾ ಇಲ್ಲ. ಕಾಂಗ್ರೆಸ್ ಇದ್ದಿದ್ದು ವೇಸ್ಟ್. ಏನಕ್ಕೆ ಅಂತಂದ್ರೆ ಜನಸಾಮಾನ್ಯ ಅಹಿಂದ ಅಂತ ಹೇಳ್ಕೊಂಬಂದಂತ ಸಿದ್ದರಾಮಯ್ಯ 78 ವರ್ಷ ದೇಶವನ್ನು ಆಡಲ್ದಂತ ಇದೇ ಕಾಂಗ್ರೆಸ್, ಮಣಿಪುರ್ಗೆ ಹೋದಂತ ರಾಹುಲ್ ಗಾಂಧಿ, ಅದೇ ರಾಹುಲ್ ಗಾಂಧಿಗೆ ಕರ್ನಾಟಕಕ್ಕೆ ಧರ್ಮಸ್ಥಳ ವಿಚಾರಕ್ಕೆ ಒಂದು ಭೇಟಿ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಯಾವ ಸೀಮೆ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಈ ವ್ಯಕ್ತಿ? ಅದೇ ಒಂದು ಫೋಟೋ ಹಾಕಿದ್ರು, ಏನೋ ರಾಹುಲ್ ಗಾಂಧಿ ನಿಂತ್ಕೊಂಡಿದ್ದ, ಇನ್ನೊಬ್ರು ಯಾರು ಕೂತ್ಕೊಂಡಿದ್ರು. ನಿಂತ್ಕೊಂಡ್ರು ಪ್ರೈಮ್ ಮಿನಿಸ್ಟರ್ ಆಗಲ್ಲ, ಕೂತ್ಕೊಂಡ್ರು CM ಆಗಲ್ಲ ಅಂತ ಖಂಡಿತ ಆಗಲ್ಲ. ಯಾಕೆ ಅಂತಂದ್ರೆ ಇವ್ರು ಯಾರು ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸಲ್ಲ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ 2028ಕ್ಕೆ ದಿಸ್ ಈಸ್ ದ ಪ್ಲಾಟ್ಫಾರ್ಮ್.
ನಾನು ಏನಕ್ಕೆ ಪೊಲಿಟಿಕ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತ್ತೆ ಈ ಒಂದು ಧರ್ಮಸ್ಥಳ ವಿಚಾರದಲ್ಲಿ ನಾವು ವಿಜಯಶಾಲಿ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಈ 3 ಜನ ಪಾರ್ಟಿಯವ್ರಿಗೆ ವೋಟ್ ಹಾಕ್ಬೇಕು, ಮತ್ತೆ ಭಿಕ್ಷೆ ಬಿಡಬೇಕು ನ್ಯಾಯಕ್ಕೋಸ್ಕರ. ಫರ್ಗೆಟ್ ಅಬೌಟ್ ಏನೋ ಅವ್ರ ಅಪ್ಪನ ಮನೆಯಿಂದ ಏನು ಕೊಡಲ್ಲ, ನ್ಯಾಯ ಕೂಡ ಯೋಗ್ಯತೆ ಇಲ್ಲದಂತ 3 ಪಕ್ಷದವ್ರಿಗೆ, ಮಾನಗೇಡಿಗಳಿಗೆ ಪ್ರತಿ ಹಳ್ಳಿನಲ್ಲೂ ಹೊಸ ಯುವತಿಯರು ರಾಜಕೀಯಕ್ಕೆ ಬರಬೇಕು. ಇವನು ಯತ್ನಾಳ್ನ ಕಿತ್ತಪಾಕ್ ಬಿಸಾಕಬೇಕು. ಬೆಂಕಿ ಇಡುವಂತ ಯತ್ನಾಳ್ಗಳಾಗಿರ್ಬೋದು, ಈ ಊಸುರು ಒಳ್ಳಿ ರಾಜಕಾರಣಿಗಳಾಗಿರ್ಬೋದು, ಪ್ರತಿಯೊಬ್ಬರನ್ನು ಗ್ರಾಮ ಪಂಚಾಯತಿ ಲೆವೆಲ್ ಇಂದ ಹೊಡ್ಕೊಂಡ್ ಬರಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡು ಹೊಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಧರ್ಮಸ್ಥಳ ಒಂದೇ ಅಂತಲ್ಲ, ಮುಂದೆನೂ ಕೂಡ ಇವ್ರು ನಮಗೆ ನ್ಯಾಯ ಕೊಡ್ಸಲ್ಲ. ಇವತ್ತು ಧರ್ಮಸ್ಥಳ ಒಂದೇ ವಿಚಾರ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ನಮಗೆ ನ್ಯಾಯ ಕೊಡಿಸಲ್ಲ. ನ್ಯಾಯ ಕೊಡಿಸಕ್ಕೆ ಅಯೋಗ್ಯರನ್ನು ಯಾಕೆ ಆಯ್ಕೆ ಮಾಡ್ಬೇಕ್ರಿ? ಗ್ರಾಮ ಪಂಚಾಯತ್ ನೀವು ನಿಂತ್ಕೊಳ್ಳಿ. ಧರ್ಮಸ್ಥಳ, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಸಾಮಾನ್ಯ ಜನ ಹುಡುಗರು ಯಾರು ಕಾರ್ಯಕರ್ತಿದ್ರ ಅವ್ರು ನಿಂತ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿ. ನಾವು ನಿಂತ್ಕೊಂತೀವಿ, ನಾವು ಪ್ರಚಾರ ಮಾಡ್ತೀವಿ. ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ನೀವು ಗೆದ್ದು ಬರಬೇಕು. ನ್ಯಾಯ ಕೊಡಲ್ಲ ರೀ ಇವರು, ನ್ಯಾಯ ಕೊಡಲ್ಲ ರೀ. ನ್ಯಾಯ ಕೇಳೋರ್ಗೆ ಕೇಸ್ ಹಾಕ್ಬಿಟ್ಟು ನನ್ನ ಮೇಲೆ 5 ಕೇಸ್ ಹಾಕಿದ್ರು ಪರವಾಗಿಲ್ಲ, ನನಗೇನೋ ಶಕ್ತಿ ಇದೆ, ಫೈಟ್ ಮಾಡ್ಕೊಂತೀನಿ. ಆ ಮಹೇಶ್ ತಿಮ್ರೋಡಿನ ಆ ಬಿಜೆಪಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ಗಡಿ ಪಾರ್ ಮಾಡ್ಬೇಕಾಗಿದ್ದ, ಅವತ್ ಮಾಡಿಲ್ಲ. ಇವನು ಯಾರೋ ಬಸವನಗೌಡ ಪಾಟೀಲ್ ಯತ್ನಾಳು ಎಲ್ಲೋದ್ರೆ ಅಲ್ಲಿ ಬೆಂಕಿ ಇಡ್ತಾನೆ, ಅವನನ್ನ ಗಡಿ ಪಾರ್ ಮಾಡ್ಬೇಕು. ಮಾಡೋ ಯೋಗ್ಯತೆ ಇದೆ, ಮಾಡಲ್ಲ. ಯಾಕಂದ್ರೆ ಇವರೆಲ್ಲ ಒಂದೇ. 224 ಜನ ಊಸರು ಒಳ್ಳಿಗಳಿದಾರಲ್ಲ, ಇವರೆಲ್ಲ ಬಣ್ಣ ಬದಲಿಸೋ ಊಸರು ಒಳ್ಳಿಗಳು. ಈಗ ಯತ್ನಾಳ್ನ ಗಡಿಪಾರ್ ಮಾಡಬೇಕು, ಯೋಗ್ಯತೆ ಇದೆಯಾ? ಈಗ ಇವನನ್ನ ಯಾರನ್ನ ಮಹೇಶ್ ತಿಮ್ರೋಡಿನ ಗಡಿಪಾರ್ ಮಾಡಿದಾರಲ್ಲ, ಶಾಂತಿ ಭಂಗ ಅಂತ. ಯತ್ನಾಳ್ ಮಾಡ್ತಾರದೇನು? ಒಂದ್ ಕಡೆ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ, ಒಂದ್ ಕಡೆ ಶೆಡ್ಯೂಲ್ ಟ್ರೈಬ್ಸ್ ಅವ್ರಗಳ ಬಗ್ಗೆ ತುಚ್ಛವಾಗಿ ಮಾತಾಡ್ತಾನೆ, ಒಂದ್ ಕಡೆ ಧರ್ಮಗಳ ಬಗ್ಗೆ ಮುಸಲ್ಮಾನರುಗಳಿಗೆ ಇವ್ರಿಗೆ ಹೇಳ್ತಾನೆ. ಅವನನ್ನ ಯಾಕೆ ಗಡಿಪಾರ್ ಮಾಡ್ತಾ ಇಲ್ಲ? ಸರ್ಕಾರಕ್ಕೆ ಮೀಟರ್ ಇಲ್ವಾ? ಅಥವಾ ಅವ್ನ್ ಬೆಂಕಿ ಇಡ್ಲಿ ಅದ್ರಲ್ಲಿ ಮಜಾ ತಗೋಣ ಅಂತ ಏನಾದ್ರು ನಿಮ್ಮ ಯೋಗ್ಯತೆಗಳಿದೆಯಾ? ಅವನು ವಸಂತ ಗಿಳಿಯಾರ್ನ ಯಾಕೆ ಗಡಿಪಾರ್ ಮಾಡಲ್ಲ? ಸಿದ್ದರಾಮಯ್ಯನವ್ರೆ, ಆ ವಸಂತ ಗಿಳಿಯಾರ್ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ಕಿರ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ಶಾಂತಿ ಕದರ್ತಾರಲ್ಲ ಅವರು, ಯಾಕೆ ಅವ್ರನ್ನ ಯಾಕೆ ಗಡಿಪಾರ್ ಮಾಡಲ್ಲ? ಆಮೇಲೆ ಗಡಿಪಾರ್ ಮಾಡಿ ಏನು? ವಾಟ್ ಈಸ್? ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಕೂಡ ನಿಮಗೆ ನ್ಯಾಯ ಕೊಡಲ್ಲ. ಮುಂದಿನ ದಿನಗಳಲ್ಲೂ ನ್ಯಾಯ ಕೊಡಲ್ಲ. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ ಆಗಿದೆ. ಕರ್ನಾಟಕದಲ್ಲಿ ಆಲ್ರೆಡಿ 500 ಕ್ರಾಸ್ ಆಗ್ಬಿಟ್ಟಿದೆ. ಹೆಣ್ಣು ಮಕ್ಕಳನ್ನ ಬೀದಿನಲ್ಲಿ ರೇಪ್ ಮಾಡುವಂತ ಸಮಾಜವನ್ನ ನಾವು ಸೃಷ್ಟಿ ಮಾಡಿದ್ದೇವೆ. ಸತ್ತ ಮೇಲೆ 13 ವರ್ಷ ಆದ್ರೂ ಸೌಜನ್ಯಗಳಿಗೆ ಮತ್ತೆ ಅಲ್ಲಿ ಸತ್ತಿರೋ ಆತ್ಮಗಳಿಗೆ ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲ ಅಂದಮೇಲೆ ಈ ಸ್ವತಂತ್ರ ಏನಕ್ಕೆ ಬೇಕು? ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಮತ್ತೆ ಸ್ವತಂತ್ರ ಉದ್ಯಾನವನಕ್ಕೆ ಹೋರಾಟ ಮಾಡೋ ಮಟ್ಟಕ್ಕೆ ಬಂದಿದೆ. 2028ಕ್ಕೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ, ತಾಲೂಕ್ ಪಂಚಾಯತಿ ಲೆವೆಲ್ ಅಲ್ಲಿ, ಕೌನ್ಸಿಲರ್ ಲೆವೆಲ್ ಅಲ್ಲಿ, ಕಾರ್ಪೊರೇಷನ್ ಲೆವೆಲ್ ಅಲ್ಲಿ, ಬೆಂಗಳೂರಲ್ಲಿ 5 ಕಾರ್ಪೊರೇಷನ್ ಆಗಿದ್ರೆ ಎಲ್ಲ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ಒಂದು ಕಾರ್ಪೊರೇಷನ್ ಸೀಟ್ಗೆ 50 ಜನ ನಿಂತ್ಕೊಳ್ಳಿ. ಇವ್ರು ಗ್ಯಾರಂಟಿ ಸೋಲ್ತಾರೆ. ನಾವು ಇವ್ರ ವಿರುದ್ಧ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರನ್ನ ಸೋಲಿಸಬೇಕಾದಂತ ಅವಶ್ಯಕತೆ ಇದೆ. ಇಲ್ಲ ಅಂತಂದ್ರೆ ಇದೇ ರೀತಿ ಭಿಕ್ಷೆ ಬೇಡ, ನಾವು ನ್ಯಾಯಕ್ಕೋಸ್ಕರ ಭಿಕ್ಷೆ ಬೇಡೋ ಮಟ್ಟಕ್ಕೆ 3 ಪಕ್ಷಗಳು ತಂದು ನಿಂತ್ಕೊಂಡಿದ್ದಾರೆ. ಅವ್ರ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ಮಕ್ಕಳು ಚೆನ್ನಾಗಿ. ಸಿದ್ದರಾಮಯ್ಯನ್ಗೆ ಮಗ ಆಯ್ತು, ಈಗ ಮೊಮ್ಮಗನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೋಡಿ ಅವ್ರು ಎಷ್ಟು ಸದೃಢರು ಅಂತಂದ್ರೆ, ಒಬ್ಬ ಮಗನ MLC ಮಾಡಿದ್ದಾಯ್ತಾ ಸಿದ್ದರಾಮಯ್ಯನವರು, ಮೊಮ್ಮಗನ ಪ್ರಮೋಟ್ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಮಗನ ಪ್ರಮೋಟ್, ನೆಕ್ಸ್ಟ್ CM ಆಗ್ಲಿ ಅಂತ. ಯಡಿಯೂರಪ್ಪ ಮಗ CM ಆಗ್ಲಿ ಅಂತ. ಕುಮಾರಸ್ವಾಮಿ ನಾನು CM ಆಗ್ಬೇಕು, ನನ್ನ ಮಗನೂ CM ಆಗ್ಬೇಕು, ಡೆಪ್ಯೂಟಿ CM ಆಗ್ಬೇಕು ಅಂತ. ನೋಡ್ರಿ, ಈ ರೀತಿ ದುರಾಸೆ ಇರುವಂತ ರಾಜಕಾರಣಿಗಳು ನಮ್ಮ ಸಮಾಜಕ್ಕೆ ಇವ್ರ ಕೈಲಿ ಏನೂ ಕೊಡಕ್ಕಾಗಲ್ಲ. 3 ಪಕ್ಷದವ್ರು ಏನೂ ಕೊಡಕ್ಕಾಗಲ್ಲ. DK ಶಿವಕುಮಾರ್ ಬೆಂಗಳೂರು ಗಬ್ಬೆದ್ದೋಗಿರೋ ಬೆಂಗಳೂರನ್ನ ಇನ್ನ ಗಬ್ಬೆ ಬರಿಸ್ತಾ ಇರೋ ಅಂತ ಈ DK ಶಿವಕುಮಾರ್ ಆಂಧ್ರ ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದು ಪ್ರತಿ ಒಂದು ರೋಡು ತೂತು ಮಾಡಿಟ್ಟಿದ್ದಾರೆ. ಇದು ಇವ್ರು ಕಾಂಗ್ರೆಸ್ ಅವ್ರ ಯೋಗ್ಯತೆ. ನ್ಯಾಯ ಕೊಡೋ ಯೋಗ್ಯತೆ ಅಂತೂ ಇಲ್ಲ. JDS ಒಂದು ಮಟ್ಟದಲ್ಲಿ ಮುಗ್ದೋಗಿದೆ, ICU ನಲ್ಲಿದೆ JDS. ಸಾಮಾನ್ಯ ಜನ 2028 ಒಳಗಾಗಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ, ತಾಲೂಕ್ ಪಂಚಾಯತಿ ಲೆವೆಲ್ ಅಲ್ಲಿ ನಿಂತ್ಕೊಬೇಕು. ನಾವು ಕ್ಯಾನ್ವಾಸ್ ಮಾಡ್ತೀನಿ, ನೀವು ನಿಂತ್ಕೊಳ್ಳೋದಾದ್ರೆ ನಾವುಗಳು ಬಂದು ಕ್ಯಾನ್ವಾಸ್ ಮಾಡ್ತೀವಿ. ನೀವುಗಳು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು. ಸಾಮಾನ್ಯ ಜನರ ಮಕ್ಕಳು, ಸಾಮಾನ್ಯ ಜನರ ಮನೆಯ ವ್ಯಕ್ತಿಗಳು ಆಗ್ಬೇಕು ರೀ. ಆವಾಗ್ಲೇ ರೀ ನ್ಯಾಯ ಸಿಗೋದು. ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಅತಂತ್ರ ಪರಿಸ್ಥಿತಿಯಲ್ಲಿದ್ದೇವೆ. ನೇಪಾಳದ ಪರಿಸ್ಥಿತಿ ಆದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಚಾನೆಲ್ಗೆ ಬೆಂಕಿ ಇಡ್ತಾರೆ ಜನ. ಮೊದಲು ನಾನು ಯಾರೋ ಮೊನ್ನೆ ಕೇಳಿದೆ, ನೇಪಾಳದ ಪರಿಸ್ಥಿತಿ ಕರ್ನಾಟಕ ಮತ್ತೆ ಇಂಡಿಯಾದಲ್ಲಾದ್ರೆ ಏನಾಗುತ್ತೆ ಅಂತ. ಆಲ್ರೆಡಿ ಜಮ್ಮುನಲ್ಲಿ ಆಗಿದೆ.
ಲೇ ಲಡಾಖಲ್ಲಿ ಬಿಜೆಪಿ ಆಫೀಸ್ಗೆ ಬೆಂಕಿ ಇಟ್ಟಿದ್ದಾರೆ. ಸ್ಯಾಂಪಲ್ ನೇಪಾಳದ ಸ್ಯಾಂಪಲ್ ಜಮ್ಮು ಕಾಶ್ಮೀರಲ್ಲಿ ಬಿಜೆಪಿ ಆಫೀಸ್ಗೆ ಬೆಂಕಿ ಇಟ್ಟಿದ್ದಾರೆ. ಎಂತ ನೋಡ್ರಿ, ಎಂತ ಮಾನ್ಗೇಡಿಗಳ ಲೆಕ್ಕ ಹಾಕಳ್ರಿ. ಅವನ್ ವಿಜೇಂದ್ರನ್ಗೆ ಆ ಧರ್ಮಸ್ಥಳದ ಎಜುಕೇಶನ್ ಸೊಸೈಟಿಗೆ 36 ಎಕರೆ ಡಿನೋಟಿಫೈ ಮಾಡಿಕೊಟ್ಟವನ ಮಾನ್ಗೇಡಿ ಯಡಿಯೂರಪ್ಪ. ಅವನ ಮಗ ಧರ್ಮಸ್ಥಳಕ್ಕೆ ಹೋಗ್ತಾನೆ. 10,000 ಜನ ಬಂದಿಲ್ಲ ರೀ. ಆ ಮಹೇಶ್ ತಿಮ್ರೋಡಿ ಅವ್ರು ಕರೆದ್ರೆ ಕನಿಷ್ಠ 2-3 ಲಕ್ಷ ಜನ ಸೇರ್ತಾರೆ. ಒಬ್ಬ ಫ್ಯೂಚರ್ ಸಿಎಂ ಅಂತ ಇವನ್ ಯೋಗ್ಯತೆಗೆ ಬೆಂಕಿ ಹಾಕ ಧರ್ಮಸ್ಥಳಕ್ಕೆ ಹೋಗೋನೆ 10,000 ಜನ ಕಾಸು ಕೊಟ್ಟರು ಬಂದಿಲ್ಲ ಇವನ್ ವಿಜೇಂದ್ರನ್ಗೆ. ಬಿಜೆಪಿ ಅವರು ಯಾತ್ರೆ ಅಲ್ಲ, ಅದೇನ್ ಗೊತ್ತಾ, ಇವ್ರದ್ದು ಅದೊಂದು ತಿಥಿ ಆಗ್ಬಿಟ್ಟಿದೆ. JDS ಮುಗಿದೋಗಿದೆ, ಕಾಂಗ್ರೆಸ್ ಮುಗಿಯೋ ಮಟ್ಟದಲ್ಲಿದೆ. ಹಾಗಾಗಿ ಸಾಮಾನ್ಯ ಜನರು ಮನೆ ಮಕ್ಕಳು ನೋಡ್ರಿ, ಸಿದ್ದರಾಮಯ್ಯ ಮೊಮ್ಮಗನ್ ಲಾಂಚ್ ಮಾಡ್ತಾವನೆ, ನಿಮ್ಮನ್ನ ಲಾಂಚ್ ಮಾಡ್ತಾನ. ಸಿದ್ದರಾಮಯ್ಯ ಯಾಕೆ ಮಾಡಬೇಕು? ಅವ್ರ ಮನೆ ಮಕ್ಕಳು ಮಾಡಿರೋ ಆಸ್ತಿನ ಅಧಿಕಾರವನ್ನ ಮುಂದೆ ಅನುಭವಿಸಕ್ಕೆ ಬೇಕಲ್ಲ ನೆಕ್ಸ್ಟ್ ಜನರೇಷನ್. ನೀವೇನಿದ್ರು ಟ್ಯಾಕ್ಸ್ ಕಟ್ಟಬೇಕು, ನೀವೇನಿದ್ರು ಓಟ್ ಹಾಕ್ಬೇಕು, ನೀವು ಕೂಲಿ ಮಾಡಬೇಕು, ಮುಖದಲ್ಲಿರೋ ನಗು ಕಳ್ಕೊಬೇಕು, ಇವ್ರಿಗೋಸ್ಕರ ಟ್ಯಾಕ್ಸ್ ಕಟ್ಟಬೇಕು. ಇವ್ರು ಎರಡೂ ಸರ್ಕಾರನ ಸಾಕಕ್ಕೋಸ್ಕರ ನೀವು ದುಡಿಬೇಕು. ನಿಮ್ಮ ಮಕ್ಕಳ ಭವಿಷ್ಯನ ಅಡಮಾನ ಇಡಬೇಕು. ಇವರು ಯಡಿಯೂರಪ್ಪನ ಮಗನು ಸಿಎಂ ಆಗಬೇಕು, ಕುಮಾರಸ್ವಾಮಿ ಮಗನು ಸಿಎಂ ಆಗಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಮಗ ಸಿಎಂ ಆಗಬೇಕು, ರಾಮಲಿಂಗಾರೆಡ್ಡಿ ಮಗ ಸಿಎಂ ಆಗಬೇಕು. ಎಲ್ಲರೂ ಇರ್ಲಿ ಬಿಡ್ಕರು, ಬೊಗಳದೆ ಬೇವರ್ಸಿ. ಅವನ್ ಯಾರೋ ಅಭಿ ಅಂತೆ, ಮನೇಲಿ ಊಟ ಹಾಕೋರಲ್ಲಿ ಹಲ್ಕಟ್ಟ ನಾಯಿ. ನಿನ್ನಂತವ್ರಿಗೆ ನನ್ನ ಸಿಂಬಲ್ ಏನ್ ಗೊತ್ತೇನೋ? ಲೇ ಅಭಿ, ಇದು 12 ಸೈಜ್ ಬಾಟಾ, ಮೊನ್ನೆ ತಾನೇ ಹೊಲಸ್ಕೆ ಮಂದೆ. ಇದೇ ನನ್ನ ಸಿಂಬಲ್. ನಿನ್ನಂತವ್ರಿಗೆ ಹೆಚ್ಚಾಗಿ ಸಮಯ ಹೇಳಕ್ ಅವಶ್ಯಕತೆನೇ ಇಲ್ಲ. ನಿನ್ನಂತ ಕಿತ್ತೋದ ಬೇವರ್ಸಿಗಳಿಗೆ ಇದೇ ನಮ್ಮ ಸಿಂಬಲ್. ಸೈಜ್ 12 ಒಡೆದ್ರೆ ಕಿತ್ತು ಹೋಗುತ್ತೆ. ಬೇರೆ ಏನ್ ಹೇಳಕ್ಕಾಗತ್ತೆ? ನಿಮ್ಮಂತ ಹಲ್ಕಟ್ಟ ಬೇವರ್ಸಿಗಳನ್ನ ತಗೊಂಬಂದು ಇಲ್ಲೇ ಬ್ಲಾಕ್ ಮಾಡ್ತೀವಿ. ಏನ್ ದೊಡ್ಡ ವಿಚಾರನೇ ಏನಲ್ಲ ನಿನ್ನ. ಓಕೆ, ಇಲ್ಲೇ ಬ್ಲಾಕ್ ಆಗೋಯ್ತು, ಮುಗೀತು ನಿನ್ ಕೆಲಸ. ಒಂದು ಪ್ರೆಸ್ ಅಲ್ಲಿ ಬ್ಲಾಕ್ ಆಗ್ತೀರಾ. ಅಲ್ಲಿ ಏನೋ ಕಿತ್ತೋಗಿರೋ ಕಮೆಂಟ್ ಹಾಕಿರೋ ಒಂದೇ ಪ್ರೆಸ್. ನಾನು ಲೈವ್ ಮಾಡ್ತಾ ಬ್ಲಾಕ್ ಮಾಡಬಹುದು. ಅರ್ಥ ಆಯ್ತಾ? ಏನೋ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಟೀಮ್ ಅದನ್ನು ವಾಚ್ ಮಾಡ್ತಾ ಇರ್ತಾರೆ. ಲೇ ಬೇವರ್ಸಿಗಳ ನಿನ್ ಒಂದಂತೂ ನಿಜ ರೀ. ಭಾರತದಲ್ಲಿ ನೇಪಾಳ ರೀತಿ ಆದ್ರೆ ಮೊದಲು ಬೆಂಕಿ ಇಡೋದು ಮಾಧ್ಯಮಗಳಿಗೆ. ಯಾಕೆ ಅಂತ ಒಂದ್ ನಿಮಿಷ ಬನ್ನಿ ತೋರಿಸ್ತೀನಿ. ಐ ವಿಲ್ ಶೋ ಯು. ನೆನ್ನೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ಫಸ್ಟ್ ನೈಟ್ ಡಿಸ್ಕಷನ್ ಆಗಿದೆ. ಗೊತ್ತಾ, ಇಷ್ಟು ದೊಡ್ಡ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಫಸ್ಟ್ ನೈಟ್ ನ್ಯೂಸ್ ಅನ್ನ ಯಾರೋ ಆಂಕರ್ ಶಿಲ್ಪಾ ರಾಜನ್ ಅಂತೆ. ಶಿಲ್ಪಾ ರಾಜನ್ ಬೆಂಕಿ ಇಟ್ರೆ ಮೊದಲು ಕರ್ನಾಟಕದಲ್ಲಿ ಮಾಧ್ಯಮಗಳಿಗೆ ಇಡೋದಂತ ಪ್ರೂವ್ ಮಾಡ್ತಾವಳೆ ಈ ಹೆಣ್ಮಗಳು. ಕೇಳಿಸ್ಕೊಳ್ಳಿ. ನನಗೆ ನೋಡ್ಬಿಟ್ಟು ನಕ್ಕು ರೇ, ಯಾವ ಮಟ್ಟಿಗೆ ನಾನು ಇದನ್ನ ಮಾತಾಡ್ತಾ ಇರ್ಲಿಲ್ಲ. ನಮ್ಮ ಸ್ಕೂಲಲ್ಲಿ, ನಮ್ಮ ಮಕ್ಕಳ ಸ್ಕೂಲಲ್ಲಿ ಈ ವಿಚಾರ ಡಿಸ್ಕಷನ್ ಆಗಿದೆ. ಒಂದ್ ನಿಮಿಷ ತೋರಿಸ್ತೀನಿ ರೀ. ಐ ಜಸ್ಟ್ ಫರ್ಗಾಟ್. पति गोवा गया और 15 दिन तक घर नहीं लौटा. ಏನ್ ಗುರು, ಏನೋ ಓಪನ್ ಮಾಡಕೋರು, ಏನೋ ಬರ್ತದಲ್ಲ ಗುರು ಇದು ಓಪನ್. ಈಗ ನಿಶ್ಚಲ್ ಅವರ ಹೆಸರನ್ನ ಸೇರಿಸೇ ಇಲ್ಲ ಅಂತ ಆದ್ಮೇಲೆ ಸಾರಿ ಈಗ ನೋಡಿ ಯಾವ ಮಟ್ಟಕ್ಕೆ ಒಲಿಸಿದ್ದು ಹೋಗಿದೆ ಮಾಧ್ಯಮಗಳು ಅಂತಂದ್ರೆ ಪಾಸಿಬಲಿ ನೋಡಿ ಇದೇನು ಓಪನ್ ಆಗ್ತಾ ಇಲ್ಲ. ನೆನ್ನೆ ಇದಂತೂ ಏನೋ ಹೊಡಿಕೊಲ್ಲ ಗ್ಯಾರಂಟಿ ನ್ಯೂಸ್ ಅಲ್ಲಿ ಫಸ್ಟ್ ನೈಟ್ ಡಿಸ್ಕಷನ್ ರೀ. ಇಲ್ಲಿ ಏನ್ ನಡೀತಾ ಇದೆ? ನಮ್ಗೆ ಏನ್ ಡಿಸ್ಕಷನ್ ಆಗ್ಬೇಕು? ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಡಿಸ್ಕಷನ್ ಆಗ್ಬೇಕಂದ್ರೆ ಅದ್ಯಾರೋ ನಿರೂಪಕಿ ಶಿಲ್ಪಾ ರಾಜನ್ ಅಂತೆ. ಗ್ಯಾರಂಟಿ ನ್ಯೂಸ್ ಸ್ವಾಮಿಯವರ ಎಂತೆಂತವ್ರನ್ನ ಮಡ್ಕೊಂಡಿದ್ರಿ, ನಿಧಾನವಾಗಿ ಹೇಳುವಂತಾಳೆ ಅಮ್ಮ. ಯಾರ ಶಿಲ್ಪಾ ರಾಜನ್ ನಿರೂಪಕಿ, ಗ್ಯಾರಂಟಿ ನ್ಯೂಸ್ ನಿರೂಪಕಿ. ಒಂದ್ ನಿಮಿಷ ನಿಧಾನವಾಗಿ ಹೇಳಿ. ಫಸ್ಟ್ ನೈಟ್ ಆದ್ಮೇಲೆ ಏನಾಯ್ತು ಅಂತಂದ್ರೆ ಯಮ್ಮ ಫಸ್ಟ್ ನೈಟ್ ಹೇಳ್ತಾವಳೆ ಅವ್ನ್ ಗಂಡ್ಸಲ್ಲ ಅಲ್ರಿ. ನಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮನ್ ಕೇಳ್ತಾವೆ ಫಸ್ಟ್ ನೈಟ್ ಅಂದ್ರೆ ಏನು ಅಂತ. ಅಂದ್ರೆ ಇದು ಡಿಸ್ಕಷನ್ ಆಗಿದೆ ಸ್ಕೂಲ್ ಬಸ್ ಅಲ್ಲಿ. ಆ ಹೆಣ್ಮಗಳಿದಾಳಲ್ಲ, ಆ ಶಿಲ್ಪಾ ರಾಜನ್, ಮೋಸ್ಟ್ಲಿ ಮಕ್ಕಳವರ ಇಲ್ಲ ಗೊತ್ತಿಲ್ಲ, ಮಕ್ಕಳಿದ್ರು ಮೋಸ್ಟ್ಲಿ ಅದು ಅರ್ಥ ಆಗೋ ರೀತಿನೆಲ್ಲ ಹೋಯ್ತು ಅಂತ ಗೊತ್ತಿಲ್ಲ. ಈ ಹೆಣ್ಮಗಳು, ಗ್ಯಾರಂಟಿ ನ್ಯೂಸ್ ಹೆಣ್ಮಗಳು ಏನ್ ಹೇಳ್ತಾಳೆ, ನಿಂತ್ಕೊಳ್ಳಿ ನಿಧಾನವಾಗಿ ಹೇಳಿ. ಫಸ್ಟ್ ನೈಟ್ ಅಲ್ಲಿ ಆದ್ಮೇಲೆ ಏನಾಯ್ತು ಅಂತ. ಫಸ್ಟ್ ನೈಟು ಒಂದು ವಿಚಾರ ಅಲ್ರಿ, ಇದ ಡಿಸ್ಕಷನ್. ನಿಮ್ ಮಾಧ್ಯಮಗಳಿಗೆ ಬೆಂಕಿ ಇಕ್ಕ ದಿವಸ ಅಂತ ಖಂಡಿತ ಇದೆ. ದ ಡೇ ಇಸ್ ನಾಟ್ ಫಾರ್ ಮೋಸ್ಟ್ಲಿ ಗ್ಯಾರಂಟಿ ನ್ಯೂಸೇ
ಮೋಸ್ಟ್ಲಿ ನಿಮ್ದೇ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ದೇ ಇರಬೇಕು ಅನ್ಸುತ್ತೆ. ಯಾವ್ದನ್ರಿ ನೀವು ಪ್ರಚಾರ ಮಾಡೋದು? ಯಾವ್ದನ್ ಪ್ರಚಾರ ಮಾಡೋದು? ಆ ನ್ಯೂಸ್ ನಮ್ಮ ಮಕ್ಕಳು ನೋಡ್ತಾರೆ. ಫಸ್ಟ್ ನೈಟ್ ಏನು ಅಂತ ನಮ್ಮ ಮಕ್ಕಳು ನಮ್ಮನ್ನ ಕೇಳ್ತಾರೆ. ಈಗ ನಾನು ಫಸ್ಟ್ ನೈಟ್ ಹೇಳ್ಬೇಕಾ ಏನು ಅಂತ? ಫಸ್ಟ್ ನೈಟ್ ಏನು ಅಂತ ನಾನು ಹೇಳ್ಬೇಕಾ? ನಾನು ಹೇಳ್ದೆ, ಶಿಲ್ಪಾ ರಾಜನ್ ನೀನ್ ಮಾಡಿದಂತ ನಿರೂಪಣೆ ಇದೆಯಲ್ಲ, ಮೋಸ್ಟ್ಲಿ ನಿಮ್ ಮನೇಲಿ ನಿಮ್ ಮಕ್ಕಳಿದ್ರೆ ಮೋಸ್ಟ್ಲಿ ಅದನ್ನ ಕೇಳಿದ್ರೆ ನೀನು ಹೇಳ್ಬೇಕಾಗತ್ತೆ. ನೀವೇನೋ 3 ಬಿಟ್ಟಿರ್ಬೋದು, ನಾವ್ ಯಾರು 3 ಬಿಟ್ಟಿಲ್ಲ. ಮಾಂಸ ತಿಂತೀವಿ ಅಂತ ಮೈ ಮೇಲೆ ಹಾಕೋಣಕ್ಕಾಗ್ತದ? ಗ್ಯಾರಂಟಿ ನ್ಯೂಸ್ ಅಲ್ಲಿ ಸ್ವಾಮಿ ಅವರೇ ಇಂಥ ಪ್ರೋಗ್ರಾಮ್ ನೋಡಿಸ್ತೀರಲ್ವಾ ಸ್ವಾಮಿ ಅವರೇ, ಗ್ಯಾರಂಟಿ ನ್ಯೂಸ್ ಸ್ವಾಮಿ ಅವರೇ, ನಿಮ್ಮನ್ನ ಸಾಕಷ್ಟು ಬಾರಿ ಭೇಟಿ ಮಾಡಿದ್ದೀನಿ. ಈ ನಿರೂಪಕ ಕೈಯಲ್ಲಿ ಫಸ್ಟ್ ನೈಟ್ ಡಿಸ್ಕಷನ್ ಆಗುತ್ತಲ್ರಿ. ಸಮಾಜದಲ್ಲಿ ಸಾಯುವಂತ ವಿಚಾರಗಳು 1000 ಇದೆ. ಎಂತ ಮಾನ್ಗೇಡಿ ಮಾಧ್ಯಮಗಳಲ್ಲ ನೀವು. ಕನಿಷ್ಠ ನಾವು ಆ ರಾಧಾ ಹಿರೇಗೌಡರ ವಿಚಾರವಾಗಿ ನಾವು ಪಾಪ ಒಂದು ಗೌರವ ಆಯ್ತು ಗ್ಯಾರಂಟಿ ನ್ಯೂಸ್ ಮೇಲೆ. ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ. ಫಸ್ಟ್ ನೈಟ್ ಡಿಸ್ಕಷನ್ ಓಕೆ, ಒಂದು ಕೆಲಸ ಮಾಡಿ, ಒಂದು ಬೆಡ್ ಹಾಕ್ಬಿಟ್ಟು ಫಸ್ಟ್ ನೈಟ್ ಅಲ್ಲಿ ಏನಾಯ್ತು ಅದನ್ನು ತೋರಿಸ್ಬಿಡಿ. ಬೇಡ ಅಂದಾರ ಯಾರು? ಅದ ಬರ್ನಿಂಗ್ ಇಶ್ಯೂ. ನಿರುದ್ಯೋಗ ಬರ್ನಿಂಗ್ ಇಶ್ಯೂ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ನ್ಯಾಯ ಸಿಕ್ಕಿಲ್ಲ, 13 ವರ್ಷ ಆದ್ರೂ ಅದ್ರ ಬಗ್ಗೆ ಕಿಂಚಿತ್ ಮಾತಾಡಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಈ ಎಲ್ಲ ಭ್ರಷ್ಟರು ಹೆಲಿಕಾಪ್ಟರ್ ತಗೊಂಡು ಜೀವನವನ್ನ ಸೆಟ್ಲ್ ಮಾಡ್ಕೊಂತಾವ್ರೆ, ಅದ್ರ ಬಗ್ಗೆ ಮಾತಾಡಲ್ಲ. ದೇಶದಲ್ಲಿ ಸಾಲ ಹೆಚ್ಚಾಗಿದೆ, 200 ಲಕ್ಷ ಕೋಟಿ ಸಾಲ ಮಾಡಿಟ್ಟವ್ರೆ ಪೀಡ್ ನನ್ನ ಮಕ್ಕಳು ಬಿಜೆಪಿ ಅವರು, ಅದ್ರ ಬಗ್ಗೆ ಮಾತಾಡಲ್ಲ. ಇದ್ರಲ್ಲೇನು ಲೇ ಲಡಾಖ್ ಅಲ್ಲಿ ಬಿಜೆಪಿ ಆಫೀಸ್ ಬೆಂಕಿ ಇಟ್ಟವ್ರೆ, ನೇಪಾಳ ರೀತಿನಲ್ಲಿ ಒಂದು ಸ್ಯಾಂಪಲ್ ಆಗಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ಯಾಕೆ ಮಾತಾಡ್ತೀರಾ ನೀವಾಗ? ಅದು ಮಾತಾಡಿದ್ರೆ ನಿಮ್ಗೆ ಯಾರೋ ಸ್ಪಾನ್ಸರ್ಗಳು ಮಾಡಲ್ಲ, ನನ್ಗೆ ಗೊತ್ತಿದೆ. ಇವತ್ತಿನಲ್ಲಿ ಚಾನೆಲ್ ನಡೆಸೋದು ತುಂಬಾ ಕಷ್ಟ ಇದೆ. ನ್ಯೂಸ್ ಚಾನೆಲ್ ಮುಚ್ಚಾಕ್ ಮನೆಗೆ ಹೋಗಿ ಟಮಾಟ ಆಲೂಗಡ್ಡೆ ಮಾರ್ಕೊಂಡು ಜೀವನ ಮಾಡಿ ಬೇಡ ಅಂದ್ರೆ ಯಾರೋ ಇಲ್ಲ ಊರ್ ಕಡೆ ಯಾವ್ದಾನ ಒಂದು 20 ಎಕರೆ ಜಮೀನ್ ತಗೊಂಡು ಸಮಾಜಕ್ಕೆ ಬೆಂಕಿ ಇಡುವಂತ ಕೆಲಸ ಸಮಾಜದಲ್ಲಿ ಏನೋ ಈ ಚಾನೆಲ್ಗಳು ನೀವೇನಕ್ಕೆ ಮಾಡ್ತೀರಾ? ಗ್ಯಾರಂಟಿ ನ್ಯೂಸ್ ಅಲ್ಲಿ ಯಾರೋ ಶಿಲ್ಪಾ ರಾಜನ್ ಅಂತ ಒಂದ್ ನಿಮಿಷ ನಿಧಾನವಾಗಿ ಹೇಳಿ. ಏನು ಫಸ್ಟ್ ನೈಟ್ ನಿಧಾನವಾಗಿ ಹೇಳ್ಬೇಕಾ? ಅವಳು ನಿಧಾನವಾಗಿ ಹೇಳಿದ್ಲು, ಎಲ್ಲ ಹೇಳ್ದ ಅವ್ನ್ ಗಂಡ್ಸೇ ಅಲ್ಲ ಅಂತ. ಇದು ಇವತ್ತಿನ ಸಮಾಜ. ಅವ್ನ್ ಗಂಡ್ಸೋ ಅದು ಫಸ್ಟ್ ನೈಟು ಅಥವಾ ಲಾಸ್ಟ್ ನೈಟು ಅಲ್ರಿ. ಸಮಾಜದಲ್ಲಿ ಇದು ಡಿಸ್ಕಸ್ ಮಾಡೋ ವಿಚಾರನ ಗ್ಯಾರಂಟಿ ನ್ಯೂಸ್ ಅವರೇ ಆ ನಿರೂಪಕಿನ ಎಲ್ಲಿ ಹಿಡ್ಕೊಂಬಂದ್ರಿ? ಮುಂಚೆ ಆ ಝೀನಲ್ಲಿ ಇದ್ಲು, ಈಗ ನೋಡಿದ್ರೆ ಇಲ್ಲಿ ಫಸ್ಟ್ ನೈಟ್ ನಿಧಾನ. ಇದನ್ನ ಯಾವ್ದಾರ ಗಂಡ್ ಮಗ ಒಂದ್ ಹೆಣ್ಮಗಳು ಕೇಳಿದ್ರೆ ಒಂದು FIR ಆಗಿ ಜೈಲ್ಗೆ ಹೋಗ್ತಾನೆ. ಅದೇ ಒಂದು ಹೆಣ್ಮಗಳು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತ್ಕೊಂಡು ಫಸ್ಟ್ ನೈಟ್ ನಿಧಾನ. ಏನ್ ನಿಧಾನವಾಗಿ ಏನೂ ಆಗಲ್ಲ. ಫಸ್ಟ್ ನೈಟ್ ಅಲ್ಲಿ ಎಲ್ಲ ಜಲ್ದಿನೇ ಆಗೋದು. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ನೈಟ್ ಅಲ್ಲಿ ಯಾವ್ದು ನಿಧಾನವಾಗಿ ಆಗಲ್ಲ, ಎಲ್ಲ ಸ್ಪೀಡಾಗಿ ಆಗೋದು. ಓಕೆ, ಯಾಕೆ ಹೇಳಿ? ಫಸ್ಟ್ ಟೈಮ್ ನೋಡಿರ್ತಾರೆ ಎಲ್ಲ ಇನ್ನ ಡಿಸ್ಕಷನ್ ಮಾಡ್ಬೇಕಾ? ಶಿಲ್ಪಾ ರಾಜನ್ ಗ್ಯಾರಂಟಿ ನ್ಯೂಸ್ ಇನ್ನ ಡಿಸ್ಕಷನ್ ಮಾಡ್ಬೇಕಾ? ನನಗೊಂದು ಕರಿ, ಒಂದು ಮೈಕ್ ಹಾಕ್ಬಿಟ್ಟು ಬರ್ತೀನಿ, ಅಲ್ಲೇ ಡಿಸ್ಕಸ್ ಮಾಡೋಣ. ಅಲ್ಲ, ನಾನ್ ಸೆನ್ಸ್ ಅನ್ಸಲ್ವಾ? ಸಚ್ ಎ ಬರ್ನಿಂಗ್ ಇಶ್ಯೂಸ್ ಆರ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಇವತ್ತು ಹೋರಾಟ ಇಟ್ಕೊಂಡಿದೀವಿ. ನಿರುದ್ಯೋಗ ಸಮಸ್ಯೆಗಳಿದೆ. ರೈತರು 2,000 ಜನ ರೈತರು ಸತ್ತು ಹೋಗಿದ್ದಾರೆ. ಜನರಿಗೆ ಸಂಬಳ ಮನೆಗೆ ಬರೋದು ಸಾಲ್ತಾ ಇಲ್ಲ. ಮಕ್ಕಳಿಗೆ ಫೀಸ್ಗಳು ಜಾಸ್ತಿ ಆಗಿದೆ, ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ, ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ. ಜೀವನ ದುಬಾರಿ ಆಗಿದೆ. ಮುಖದಲ್ಲಿ ಸ್ಮೈಲ್ ಇಲ್ಲ. ಜೀವನದಲ್ಲಿ ಒಂದು ಆಸಕ್ತಿ ಇಲ್ಲ. ಜನರು ಆಮ ಲೆವೆಲ್ಗೆ ಬಂದಿದ್ದಾರೆ. ಸಾಲ ಜಾಸ್ತಿ ಆಗಿದೆ, ಸಾಲಗಾರ ಕಾಟ ಜಾಸ್ತಿ ಆಗಿದೆ. ಇದನ್ನೆಲ್ಲ ಬಿಟ್ಟು ಫಸ್ಟ್ ನೈಟ್ ನಿಧಾನ, ಅದು ಶಿಲ್ಪಾರಾಜನ್ ಹೇಳ್ತಾ ಇದ್ದು. ನಿಧಾನವಾಗಿ ಹೇಳಿ. ಏನ್ ನಿಧಾನವಾಗಿ ಹೇಳಕ್ಕಾಗತ್ತೆ ಶಿಲ್ಪಾರಾಜನ್? ಫಸ್ಟ್ ನೈಟ್ ಅಲ್ಲಿ ಯಾವ್ದು ನಿಧಾನವಾಗಿ ಆಗಲ್ಲಲ್ರಿ, ಎಲ್ಲ ಜಲ್ದಿ ಆಗುತ್ತೆ. ಅದನ್ನ ಹೆಂಗ್ ನಿಧಾನವಾಗಿ ಹೇಳೋದು? ಅವನು ಹೇಳೋದು ಗಂಡಸೇ ಅಲ್ಲ ಅಂತ. ಅಲ್ಲ ಗುರು, ಇದನ್ನ ಹೇಳ್ಸಕ್ಕೋಸ್ಕರ ಗ್ಯಾರಂಟಿ ನ್ಯೂಸ್ ಅವರು ಈ ಕಿತ್ತೋಗಿರೋ ಕಾರ್ಯಕ್ರಮ ಮಾಡ್ಬೇಕಾ? ಆಮೇಲೆ ಇದೊಂದು ಕಾರ್ಯಕ್ರಮನ, ಇದು ಶಿಲ್ಪಾರಾಜನ್ ಈ ಕಾರ್ಯಕ್ರಮ ಸ್ಕೂಲ್ ಬಸ್ಸಲ್ಲಿ ಡಿಸ್ಕಸ್ ಆಗಿದೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಬಂದು ಕೇಳಿದ್ರು ಫಸ್ಟ್ ನೈಟ್ ಅಂದ್ರೆ ಏನಂತ. ನಾನು ಹೇಳ್ಬೇಕಂಗಾರೆ ಇವಾಗ? ಇಲ್ಲ, ಒಂದ್ ಕೆಲಸ ಮಾಡಿ ತೋರಿಸ್ಬಿಡಿ. ಹೆಂಗಿರು ಫಸ್ಟ್ ನೈಟ್ ಬಗ್ಗೆ ಹೇಳಿದಿರಲ್ಲ, ಫಸ್ಟ್ ನೈಟ್ ತೋರಿಸ್ಬಿಡಿ. ಬೆಸ್ಟು ಮಕ್ಕಳಿಗೂ ಗೊತ್ತಾಗ್ಲಿಕ್ಕ. ನಮಗ್ ಬಂದು ತಲೆ ತಿಂತಾರೆ ಮನೆಯಲ್ಲಿ, ನಮಗ್ ಬಂದು ತಲೆ ತಿಂತಾರೆ. ನಾವೇನ್ ಮಾಡ್ಬೇಕು? ಫಸ್ಟ್ ನೈಟ್ ಅಂದ್ರೆ ಏನು ಅಂತ ಮಕ್ಕಳು ಕೇಳ್ತಾರೆ. ಏನ್ ಹೇಳಕ್ಕಾಗತ್ತೆ ನಾವು? ಶಿಲ್ಪಾರಾಜನ್ ಗ್ಯಾರಂಟಿ ನ್ಯೂಸ್ ಏನ್ ಹೇಳಕ್ಕಾಗತ್ತೆ ನಾವು? ಹೆಂಗಿರೋ ಅಲ್ಲಿ ನೀವು ಹೇಳಿದ್ರಲ್ಲ ನಿಧಾನ, ಒಂದು ಪ್ರಧಾನವಾಗಿ ಅದನ್ನು ತೋರಿಸ್ಬಿಡಿ. ಯಾಕಂದ್ರೆ ಮಕ್ಕಳು ಬಂದು ಅದನ್ನು ಆ ಕಾರ್ಯಕ್ರಮ ಗೊತ್ತಿಲ್ಲ. ಸ್ಕೂಲಲ್ಲಿ ಎಲ್ಲರೂ ಕೂಡ ಮೊಬೈಲ್ ಸಿಗುತ್ತೆ ಅಂತ ಹೇಳಿ ಯಾರಿಗೋ ಮೊಬೈಲ್ ಸಿಕ್ಕಿರುತ್ತೆ. ಆ ಒಂದು ಹುಡುಗಿ ಹೇಳುತ್ತಂತೆ, ಒಂದು ಹೆಣ್ಮಗಳು ಹೇಳ್ತಂತೆ ನಮ್ಮ ಅಪ್ಪಂದು ಇದೇ ಪ್ರಾಬ್ಲಮ್ ಅಂತ. ಅಂದ್ರೆ ಮಕ್ಕಳ ಮನಸ್ಸಿಗೆ ಇದೆಲ್ಲ ಹಾಕಿ ಅವ್ರು ಓದೋದು ಬೇಡ, ಬರೀ ಸೆಕ್ಸು, ಫಸ್ಟ್ ನೈಟು, ಕಿತ್ತೋಗಿರೋ ಸಂಬಂಧಗಳು, ಇವನ್ನ ಡಿಸ್ಕಸ್ ಮಾಡಕ್ಕೆ ನ್ಯೂಸ್ ಬೇಕಾ? ಇದೊಂದು ನ್ಯೂಸ್ ಚಾನಲ್, ಇದಕ್ಕೊಂದು ನ್ಯೂಸ್ ಚಾನಲ್ ಅಂತ ಹೇಳ್ತಾರ? ನಮಗ್ ಗೊತ್ತಾಗಲ್ಲ ನಿಜವಾಗ್ಲು. ಬೇಜಾರಾಯ್ತು, ನಿಜವಾಗ್ಲೂ ಬೇಜಾರಾಯ್ತು. ರೇ ಸ್ವಾಮಿ ಅವರೇ, ಗ್ಯಾರಂಟಿ ನ್ಯೂಸ್ ಸ್ವಾಮಿ ಅವರೇ, ರಾಧಾ ಹಿರೇಗೌಡ್ರೆ,
ಎಂತ ನಿರೂಪಕಿನ್ ಕುಣಿಸಿದ್ರಿ ಫಸ್ಟ್ ನೈಟ್ ಬಗ್ಗೆ ಡಿಸ್ಕಸ್ ಹಾಕ. ಇದೊಂದು ವಿಚಾರನೇನ್ರಿ? ಇದೊಂದು ವಿಚಾರನ ನಾನು ಕೂಡ ನಿಮ್ ಚಾನಲ್ ಬಂದಿದ್ದೀನಿ. ಬಟ್ ಈ ರೀತಿ ಕಿತ್ತೋಗಿರೋ ನ್ಯೂಸ್ಗಳು ನೀವು ಮಾಡ್ತೀರಾ ಅಂತ. ನೇಪಾಳದಲ್ಲಿ ಸ್ವಾಮಿ ಗ್ಯಾರಂಟಿ ನ್ಯೂಸ್ ಸ್ವಾಮಿ, ನೇಪಾಳದಲ್ಲಿ ಏನ್ ನಡೀತಾ ಇದೆ ಗೊತ್ತಿದೆಯಲ್ವಾ? ಐ ವಿಲ್ ಲೀಡ್ ಇನ್ ಕರ್ನಾಟಕ. ಆ ರೀತಿ ಅತಂತ್ರ ಪರಿಸ್ಥಿತಿ ಬಂದ್ರೆ ನಾನು ಲೀಡ್ ಮಾಡ್ತೀನಿ. ಏನಾಗುತ್ತೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ವಿ ಡೋಂಟ್ ವಾಂಟ್ ನೇಪಾಳ ಬೇಡ ನಮಗೆ. ಬೇಡ ಅಂದ್ರೆ ಬೇಕು ಅಂತ ಮಾಡ್ತಿರಲ್ಲ, ಅದೇನ ನಾವು ಬರ್ನಿಂಗ್ ಇಶ್ಯೂ. 3,000 ಜನ ರೈತರು ಸತ್ತೋಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಮುಳುಗೋಗಿದ್ದಾರೆ. ಡಿಸ್ಕಷನ್ನೇ ಮಾಡಲ್ಲ. ಏನೇ ಸ್ನೇಹಿತರೆ, ಇದು ನ್ಯೂಸ್ ಚಾನೆಲ್ಗಳ ಬಾಳು. ಓಕೆ ಅಮ್ಮ ಶಿಲ್ಪಾ ರಾಜನ್, ನಿನಗೊಂದು ದೊಡ್ಡ ನಮಸ್ಕಾರ ತಾಯಿ. ಆಹಾ, ನೀನು ನಿನ್ನ ನ್ಯೂಸು, ನಿನ್ನ ಫಸ್ಟ್ ಅಲ್ಲಿ ನೀನು ಕೇಳೋ ಅಂತ ಫಸ್ಟ್ ನೈಟ್ ನ್ಯೂಸು ನಮಗೆ ನಾಚಿಕೆ ಆಗುತ್ತೆ. ನನಗೆ ಆ ಕಾರ್ಯಕ್ರಮ ನೋಡೋಕೆ ನಾಚಿಕೆ ಆಯ್ತು. ನಾನೇನು ಮಾಂಸ ತಿನ್ನಲ್ಲ ಅಂತ ಹೇಳಲ್ಲ, ಆದ್ರೆ ಈ ರೀತಿ ಬೀದಿನಲ್ಲಿ ಮಾಂಸನ ಮೈ ಮೇಲೆ ಹಾಕೊಂಡ್ರೆ ಹುಚ್ಚ ಅಂತಾರೆ. ನಾವೇನ್ ಲವ್ ಮಾಡಿದಿರಲ್ಲ, ನಮ್ಗೇನು ಅಫೇರ್ ಎಲ್ಲ ಇದೆ. ಬಟ್ ಒಂದಂತೂ ನಿಜ, ಇದೇ ಅನ್ಬಿಟ್ಟು ಬೀದಿಗೆ ತಗೊಂಬಂದ್ರೆ ಜನ ಕ್ಯಾಕರ್ಸ್ ಮುಖಕ್ಕೆ ಹೋಗಿತಾರೆ. ಇವತ್ತಿನ ಮಕ್ಕಳು ಪ್ರಶ್ನೆ ಮಾಡೋ ಮಟ್ಟಿಗೆ ಬಂದ್ರೆ ಫಸ್ಟ್ ನೈಟ್ ಏನು ಅಂತ ನಮ್ಮ ಮಕ್ಕಳು ಕೇಳ್ತಾವ್ರೆ. ಶಿಲ್ಪಾ ರಾಜನಿಗೆ ನಾನು ಹೇಳ್ಬೇಕು ಅದನ್ನ. ಗ್ಯಾರಂಟಿ ನ್ಯೂಸ್ ನಿಮ್ಮ ಗ್ಯಾರಂಟಿಗೋಸ್ಕರ ಫಸ್ಟ್ ನೈಟ್ ನಾನು ವಿವರಣೆ ಮಾಡಬೇಕು ನಮ್ಮ ಮಕ್ಕಳಿಗೆ. ಯಾವ ಕರ್ಮ ನಮ್ದಿದು.